ಎಫ್ಐಆರ್ ದಾಖಲಾಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೋಡಿ, ಸುವರ್ಣಸೌಧದಲ್ಲಿ ಆದಂಥ ಒಂದು ಘಟನೆ ಇದು. ಈ ಘಟನೆಗೆ ಅನುಸಾರ ನೋಡಿ, ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಈಗ ಬಿಜೆಪಿ ನಾಯಕ ಅರೆಸ್ಟ್ ಆಗ್ತಾರ ಅನ್ನುವಂಥ ಪ್ರಶ್ನೆ ಸುವರ್ಣಸೌಧದಲ್ಲಿ ಈಗಲೂ ಕೂಡ ಮುಂದುವರೆದಿದೆ ಹೈಡ್ರಾಮಾ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬಿಗಿ ಭದ್ರತೆಯಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಸುವರ್ಣಸೌಧದ ಹೊರಗಡೆ ಭಾರಿ ಹೈಡ್ರಾಮಾ ಆಗಿದೆ. ಸಿಟಿ ರವಿಗೆ ವಿಧಾನ ಪರಿಷತ್ ಸದಸ್ಯರು ಸಾಥ್ ಕೊಟ್ಟಿದ್ದಾರೆ. ಸಿಟಿ ರವಿಯನ್ನ ಸುವರ್ಣಸೌಧದ ಹೊರಗೆ ಕರೆತಂದಿದ್ದಾರೆ ಮಾರ್ಷಲ್ಸ್. ಸುವರ್ಣಸೌಧದ ಹೊರಗಡೆ ಭಾರಿ ಹೈಡ್ರಾಮಾ ಆಗ್ತಾ ಇದೆ. ಅವಾಚ್ಯ ಶಬ್ದವನ್ನ ಬಳಸಿದ್ದಕ್ಕಾಗಿ ಸಿಟಿ ರವಿಗೆ ಸಂಕಷ್ಟ ಎದುರಾಗುತ್ತಾ? ಹಾಗಾದ್ರೆ ಈಗಾಗಲೇ ಏಕವಚನದಲ್ಲೇ ಸದನದಲ್ಲಿ ಗುಡುಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಜಾಮೀನು ರಹಿತ ಪ್ರಕರಣ ದಾಖಲಾಗುತ್ತಾ? ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನೇರ ದೃಶ್ಯಾವಳಿಗಳು. ಸಿಟಿ ರವಿ ಅವರನ್ನ ಭದ್ರತೆಯೊಂದಿಗೆ ಹೊರಕರೆತರಲಾಗ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಸುವರ್ಣಸೌಧದ ಮುಂಭಾಗದಲ್ಲಿದ್ದಾರೆ. ಸಿಟಿ ರವಿ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಸಿಟಿ ರವಿ ಬಳಸಿದಂತ ಆ ಒಂದೇ ಒಂದು ಪದ ಇಡೀ ಸದನವನ್ನೇ ನಡಗಿಸಿದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ರೊಚ್ಚಿಗೆದ್ದಿದ್ದು, ಸಿಟಿ ರವಿ ವಿರುದ್ಧ ಕೆಂಡ ಕಾರಿದ್ದು, ಇವೆಲ್ಲವನ್ನು ಕೂಡ ಗಮನಿಸಿದಂತ ಬೆನ್ನಲ್ಲಿ ಸಿಟಿ ರವಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೋಡಿ, ಸದನದಲ್ಲಿ ಸಿಟಿ ರವಿ ಆ ಪದವನ್ನ ಬಳಸಿದ್ದಾರೆ ಎನ್ನಲಾದ ವಿಚಾರ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರನ್ನ ಸಿಟಿ ರವಿ ವಿರುದ್ಧ ಕಿಡಿಕಾರುವಂತೆ ಮಾಡಿದ್ದು. ಜೊತೆಗೆ ಮುಂದುವರಿದ ಸುವರ್ಣಸೌಧದಲ್ಲಿ ಮುಂದುವರಿದ ಸದನ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಗುಡುಗಿದ್ದು, ಏಕವಚನದಲ್ಲಿ ಮಾತನಾಡಿದ್ದು, ಇವೆಲ್ಲವನ್ನು ಕೂಡ ಗಮನಿಸಿದಂಥ ಬೆನ್ನಲ್ಲೇ ಈಗ ಹಿರೇಬಾಗೇವಾಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಜಾಮೀನು ರಹಿತ ಕೇಸ್ ದಾಖಲಾಗುತ್ತಾ? ಸಿಟಿ ರವಿ ವಿರುದ್ಧ ಎಫ್ಐಆರ್ ಅಂತೂ ದಾಖಲಾಗಿದೆ. ಅರೆಸ್ಟ್ ಆಗ್ತಾರಾ ಬಿಜೆಪಿ ನಾಯಕ ಸಿಟಿ ರವಿ? ಹಾಗಾದ್ರೆ ಸದ್ಯದ ಮಟ್ಟಿಗೆ ಸುವರ್ಣಸೌಧದ ಮುಂಭಾಗದಿಂದ ಅವರನ್ನ ಯಾವುದೇ ರೀತಿ ಅವರಿಗೆ ಬದ್ಧತೆಯ ಹಿತದೃಷ್ಟಿಯಿಂದ ಸಾಕಷ್ಟು ಸುರಕ್ಷತೆಯೊಂದಿಗೆ ಅವರನ್ನ ಹೊರ ಕರೆದುಕೊಂಡು ಹೋಗಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾದಂತ ಹಿನ್ನೆಲೆ ಅವರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿಟಿ ರವಿ ಬಂಧನ ಆಗಬಹುದು. ಅಶ್ಲೀಲ ಪದವನ್ನ ಬಳಸಿದ್ದಾರೆ ಎನ್ನಲಾದಂಥ ವಿಚಾರದ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ಬಳಿಕ ಮುಂದಿನ ಪ್ರೋಸೆಸ್ ಅವರನ್ನ ಬಂಧಿಸುವುದು. ಸಿಟಿ ರವಿಗೆ ಬಂಧನದ ಭೀತಿ ಎದುರಾಗಿದೆ. ಈಗ
ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿ.ಟಿ. ರವಿಯನ್ನ ಬಿಜೆಪಿ ನಾಯಕರನ್ನ ಬಂಧಿಸುವಂತ ಸಾಧ್ಯತೆ ಇದೆ. 4 ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಸದನದಲ್ಲಿ ಆದಂತ ಮಾತಿನ ಚಕಮಕಿ ಒಂದು ಕಡೆ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಭದ್ರತೆಯ ಮುಖಾಂತರ ಸಿ.ಟಿ. ರವಿ ಅವರನ್ನ ಹೊರಗಡೆ ಕರೆದುಕೊಂಡು ಹೋಗ್ತಿರುವಂತ ದೃಶ್ಯ ನೋಡ್ತಿದ್ದೀರಿ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ.ಟಿ. ರವಿ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ, ಅದನ್ನು ಕೂಡ ಗಮನಿಸಿದ್ರಿ. ಇನ್ನು ಮಾರ್ಷಲ್ ಸಹಾಯದೊಂದಿಗೆ ಪೊಲೀಸರ ಭದ್ರತೆಯೊಂದಿಗೆ ಸಿ.ಟಿ. ರವಿ ಅವರನ್ನ ಕರೆದುಕೊಂಡು ಹೋಗ್ತಿರುವಂತ ದೃಶ್ಯಗಳನ್ನ ಮತ್ತೊಂದು ಕಡೆ ಗಮನಿಸ್ತಾ ಇದ್ರಿ. ಸಿ.ಟಿ. ರವಿಗೆ ಪರಿಷತ್ ಸದಸ್ಯರ ಸಾಥ್ ಕೊಡ್ತಾ ಇರೋದು. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಗೂಂಡಾಗಿರಿ ಹೇಗೆ ನಡೀತು ಸದನದ ಒಳಗಡೆ, ಅದು ಒಂದು ದೃಶ್ಯ. ಸೊ ಈಗ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು, ಸಿ.ಟಿ. ರವಿ ಬಳಸಿದ್ರು ಎನ್ನಲಾದ ಅಶ್ಲೀಲ ಪದ, ಇದಕ್ಕಾಗಿ ಈಗ ಎಫ್ಐಆರ್ ದಾಖಲಾಗಿರೋದು. ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಸಿ.ಟಿ. ರವಿ? ಸಿ.ಟಿ. ರವಿಯನ್ನ ಮಾರ್ಷಲ್ಸ್ ಹೊರಕರೆತಂದಿದ್ದಾರೆ. ಸುವರ್ಣಸೌಧದ ಮುಂಭಾಗ ಪರಿಸ್ಥಿತಿ ಹದಗೆಟ್ಟಿದೆ. ಯಾವುದೇ ಕ್ಷಣದಲ್ಲೂ ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಸಿ.ಟಿ. ರವಿಗೆ ಸಂಕಷ್ಟ ಎದುರಾಗಿದೆ. ಈಗ ಬಂಧನದ ಭೀತಿ ಅವರಿಗೆ. ಸಿ.ಟಿ. ರವಿ ವಿರುದ್ಧ ಹೆಬ್ಬಾಳ್ಕರ್ ಕೆಂಡ ಕಾರಿದ್ರು, ಏಕವಚನದಲ್ಲೇ ಗುಡುಗಿದ್ರು. ನನಗೆ ಹೆಂಡತಿ ಇಲ್ವೇನೋ ಅಂದ್ರು, ತಾಯಿ ಇಲ್ವೇನೋ ಅಂದ್ರು. ಸಿ.ಟಿ. ರವಿಗೆ ಹೆಬ್ಬಾಳ್ಕರ್ ಪ್ರಶ್ನೆಗಳ ಸುರಿಮಳೆಗೈದು. ಜೊತೆಗೆ ದೂರು ಕೂಡ ಕೊಟ್ಟರು. ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಅಶ್ಲೀಲ ಪದವನ್ನ ಬಳಸಿದ್ರು ಅಂತ ದೂರು ದಾಖಲಿಸಿದ್ರು. ಸಿ.ಟಿ. ರವಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತೆ ಕೆಲಸ ಮಾಡಿದ್ರು. ನಾನು ಆ ಪದ ಬಳಸಕ್ ಹೋಗಿದ್ದಲ್ಲ, ಈ ತರ ಹೇಳಕ್ ಹೋಗಿದ್ದು, ಆದ್ರೆ ಅದು ಆ ತರ ಬಂತು ಅಂತ. ಆ ತರ ಈ ತರ ಅದಕ್ಕೆಲ್ಲ ಈಗ ಇಲ್ಲ. ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನ ಕೊಟ್ಟಿದ್ದಾರೆ. ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಕೂಡ ಆಗೋಯ್ತು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿ.ಟಿ. ರವಿ ಅವರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಯಾವಾಗ ಸಿ.ಟಿ. ರವಿ ಅವರು ಆ ಪದವನ್ನ ಬಳಸಿದ್ರು ನೋಡಿ, ಅಲ್ಲೊಂದು ಕಡೆ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹೆಬ್ಬಾಳ್ಕರ್ ಬೆಂಬಲಿಗರು